ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೀ ಟೈಮ್ನಲ್ಲಿ ಏನಾದರೂ ಈ ಥರ ಪಕೋಡ, ಏನಾದರೂ ಒಂದು ಎಣ್ಣೆಲಿ ಕರೆದು ಸ್ನ್ಯಾಕ್ಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಟೀದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ನಾನು ಅದೇ ಥರ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದ್ದೀನಿ. ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡುವಂಥದ್ದು ಇದು. ನಾನು ಕಡಲೆಬೇಳೆನ ಒಂದು 2 ಗ್ಲಾಸ್ ನೆನೆಸಿಟ್ಕೊಂಡಿದ್ದೆ. ಉದ್ದ ಗ್ಲಾಸಲ್ಲಿ 2 ಗ್ಲಾಸ್, ಒಂದು 3-4 ತಾಸು ನೆನೆಸಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ತೊಳೆದು ಅದನ್ನು ವಾಶ್ ಮಾಡಿ ಕ್ಲೀನಾಗಿ 3-4 ಸರಿ ವಾಶ್ ಮಾಡಿ ನೆನೆಸಿಟ್ಕೊಂಡು ನೀರೆಲ್ಲ ಬಸಿದಿಟ್ಕೊಂಡಿದ್ದೀನಿ. ಈ ಬುಟ್ಟಿಲಿ ಹಾಕಿ ನೋಡಿ. ಆಮೇಲೆ ಅದನ್ನು ಜೊತೆಯಲ್ಲಿ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ಹಾಗೆ ಸಿಂಪಲ್ಲಾಗಿ ಹೆಂಗೆ ಮಾಡ್ತಾರಲ್ಲ ಹಾಗೆ ತುಂಬ ಟೇಸ್ಟಿಯಾಗಿತ್ತು. ಒಂದು 5-6 ಹಸಿಮೆಣಸಿನಕಾಯಿ, ಅದು ಮನೇಲಿ ಬಿಟ್ಟಿದ್ದ ಹಸಿಮೆಣಸಿನಕಾಯಿ ಇದೆ ನೋಡಿ, ಶುಂಠಿ, ಕರಿಬೇವು, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ರುಬ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಲಿಲ್ಲ. ಇಷ್ಟೇ ಹಾಕಿ ನಾನು ಸ್ವಲ್ಪ ತರಿಯಾಗಿ ರುಬ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಪೇಸ್ಟ್ ಥರ ನುಣ್ಣಗೆ ರುಬ್ಕೋಬಾರ್ದು. ನೀವು ಕಡಲೆಬೇಳೆನ ಸ್ವಲ್ಪ ನೆನೆಸಿದ್ದು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡ್ರೂ ಬರುತ್ತೆ. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಕಾಳು ಥರ ಇರಬೇಕು ಅನಿಸಿದರೆ ರುಬ್ಬೆ ಆದಮೇಲೆ ಅದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಆ ಶುಂಠಿ ಹಾಕಿರ್ತೀವಲ್ವ, ಹಸಿ ಶುಂಠಿ, ತುಂಬಾ ಅದರ ಫ್ಲೇವರ್ ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತಾಯಿಲ್ಲ, ಯಾಕೆಂದರೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ತಾರೆ ಜನ, ನಾನು ಹಾಕಲ್ಲ. ನಾವು ಹಬ್ಬದಲ್ಲೆಲ್ಲ ಹೆಂಗೆ ಮಾಡ್ತೀವಲ್ಲ ಅದೇ ಥರ ಮಾಡ್ತಾಯಿದ್ದೀನಿ. ಕೆಲವೊಂದು ಸರಿ ಹಾಕ್ತೀನಿ, ಹಾಗೇನಿಲ್ಲ ಹಾಕಲ್ಲ ಅಂತ. ಈ ಸರಿ ಹಾಗೆ ಮಾಡ್ತಾಯಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಈ ಥರ ಸ್ವಲ್ಪ ಈ ಚಪ್ಪಟೆ ಸ್ವಲ್ಪ ಈ ಥರ ವಡೆ ಥರ ಮಾಡಿಕೊಂಡು ಎಣ್ಣೆ ಮೊದಲೇ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ಹೀಗೆ ಹಾಕ್ತಾ ಹೋಗೋಣ, ಒಂದೊಂದಾಗಿ ಕರಿತಾ ಹೋಗೋಣ. ಮೀಡಿಯಮ್ ಫ್ಲೇಮೇ ಇಟ್ಕೋಬೇಕಾಗುತ್ತೆ. ತುಂಬ ಗ್ಯಾಸ್ ದೊಡ್ಡ ಇಟ್ಕೊಬಿಟ್ರೆ ಒಂಥರ ಕತ್ತೋಗ್ಬಿಡುತ್ತೆ, ಒಳಗೆ ಬೇಯಲ್ಲ. ಸ್ವಲ್ಪ ಕೈ ಇದೇ ಥರನೇ ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ಅಂಟ್ಕೊಳ್ಳುತ್ತೆ ಅಂತಂದರೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಾಡ್ಕೋಬೋದು. ಈ ಥರ ವಡೆ ಥರ ಎರಡೂ ಸೈಡು ಚೆನ್ನಾಗಿ ತಿರುತ್ತಾ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಕಲರ್ ಬರೋ ತನಕ ಬೇಯಿಸ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟು, ಮೇಲಿಂದ ಕ್ರಿಸ್ಪಿಯಾಗಿ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಹೀಗೆ ಈವ್ನಿಂಗ್ ಟೀ ಜೊತೆಗೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಚಳಿಗಾಲದಲ್ಲಂತೂ ಏನಾದರೂ ಕರ್ದಿದ್ದು ತಿಂಡಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ. ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಂತೂ ಎಷ್ಟು ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ತಿನ್ಬೋದು, ದೊಡ್ಡವರು ಎಲ್ಲರೂ. ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಹಾಗೆ ಮಾಡಿದ್ದೆ. ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರಾ ವಿಡಿಯೋ ನೋಡಿ, ಸಣ್ಣದಿರುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಪ್ಲೀಸ್, ಹಾಗೆ ನೋಡಬೇಡಿ. ಹಾಗೆ ಪೂರಾ ವಿಡಿಯೋನು ನೋಡಿ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ಸುಮಾರು ಒಂದು ಸ್ವಲ್ಪ ಎಲ್ಲರೂ 4-5 ತಿನ್ನೋ ಹಾಗೆ ಆಗಿತ್ತು. ಎಷ್ಟು ತಿಂದ್ರೂ ತಿಂತಾನೇ ಇರಬೇಕು ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಈ ಥರ ಟ್ರೈ ಮಾಡಿ. ತುಂಬ ಅದಕ್ಕೆ ಏನು ಜಾಸ್ತಿ ಏನೋ ಸಾಮಾನೆಲ್ಲ ಆ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು ಅಂತ ಏನೂ ಇಲ್ಲ, ಸಿಂಪಲ್ಲಾಗಿನೂ ಮಾಡ್ಬೋದು. ಬಹಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಟೀ ಜೊತೆ, ಕಾಫಿ ಜೊತೆ ಅಂತೂ ಹೇಳಿ ಮಾಡಿಸಿದ ಸ್ನ್ಯಾಕ್ಸ್ ಇದು. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡ್ತಿರ್ಬೋದು. ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿನೂ ಮಾಡ್ತಾರೆ, ಅದು ಇನ್ನೂ ಭಾಳ ಚೆನ್ನಾಗಾಗುತ್ತೆ. ಅದನ್ನು ಮಾಡ್ತೀನಿ. ನನ್ನ ಕಡೆ ಅದೆಲ್ಲ ಇರಲಿಲ್ಲ, ಹಾಗೆ ನಾನು ನೆನಪು ಮಾಡ್ಕೊಂಡು ಮಾಡಿದೆ. ಸಬ್ಬಸಿಗೆ ಸೊಪ್ಪು ಇದ್ದರೆ ಮಾಡ್ತಾಯಿರ್ತೀನಿ, ಅದು ಇನ್ನೂ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಟೈಮ್ ಅದನ್ನು ಹಾಕಿ ಮಾಡ್ತೀನಿ ಒಂದು ಸಾರಿ. ಇಲ್ಲಿ ಎಲ್ಲ ಸರ್ನೂ ಸಿಗಲ್ಲ ನಮಗೆ, ಹೇಳಿದರೆ ತರ್ತಾರೆ ಅಷ್ಟೇ ಮಾರ್ಕೆಟಿಂದ. ನೋಡಿ, ಇನ್ನೊಂದು ಸರಿ ಹೀಗೆ ಕರಿತಾಯಿದ್ದೀನಿ. ಸುಮಾರು ಆಗಿತ್ತು, ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆ ಈ ರೆಸಿಪಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರೂ ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ನನಗೆ. ಮತ್ತು ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ಎಲ್ಲದನ್ನು ಕರೆದು ನಾನು ಕೊಡ್ತಾಯಿದ್ದೀನಿ. ಬಿಸಿ ಬಿಸಿ ತಿಂತಾ ಇದ್ದಾರೆ ಮನೆಯಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ. ಚಟ್ನಿಯೊಂದಿಗೆ ನಾನು ಸರ್ವ್ ಮಾಡಿದ್ದೆ, ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ಗ್ರೀನ್ ಚಟ್ನಿ ಅಥವಾ ಸಾಸ್ ಯಾವುದಾದ್ರೂ ಸರಿಯಾಗುತ್ತೆ ಇದಕ್ಕೆ ತಿನ್ನಲಿಕ್ಕೆ. ಹಾಗೇನೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಲ್ವಾ? ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.